ಅಂತಂದ್ರೆ ಸ್ಪ್ರೇಯರ್ ಮಾಡುವಾಗ ಮಾಸ್ಕ್ ಎಷ್ಟು ಜನ ಹಾಕೋತೀರಾ? ಕರೋನಾ ಬಂದ್ಮೇಲೆ ಮಾಸ್ಕ್ ಅನ್ನೋದು ಗೊತ್ತಾಗಿರೋದು. ರೋಟೋವೇಟರ್ ಹೊಡಿಯುವಾಗ ಎಷ್ಟು ಧೂಳು ಎದ್ದೇಳುತ್ತೆ ಎಲ್ಲರೂ ನೋಡಿದೀರಾ. ಆ ಸಣ್ಣ ಸಣ್ಣ ಮಣ್ಣಿನ ಕಣಗಳು ನಮ್ಮ ದೇಹದಲ್ಲಿ ಹೋದಾಗ ನಮ್ಮ ಶ್ವಾಸಕೋಶಗಳಿಗೆ ತೊಂದರೆ ಆಗಿರ್ಬೋದು. ನಿಮ್ಗೆ ಒಂದು ಎರಡು ದಿನದಲ್ಲಿ, 1 ತಿಂಗಳು 2 ತಿಂಗಳಲ್ಲಿ ಏನು ಗೊತ್ತಾಗೋದಿಲ್ಲ. ದೀರ್ಘಾವಧಿಯಲ್ಲಿ ನೀವು 3 ವರ್ಷ 5 ವರ್ಷ 10 ವರ್ಷ ಇಲ್ಲ ಒಳ್ಳೆ ಬಾಡಿ ಚೆನ್ನಾಗಿ ನಿಮ್ಮ ದೇಹ ಗಟ್ಟಿಮಸ್ತಾಗಿದ್ದಾಗ ಏನು ಗೊತ್ತಾಗೋದಿಲ್ಲ. ಸ್ವಲ್ಪ ವಯಸ್ಸಾದ್ಮೇಲೆ ತಡೆಯೋ ಶಕ್ತಿ ಇಲ್ಲದೆ ಇರುವಾಗ ಅವಾಗೆಲ್ಲ ತೊಂದರೆಗಳನ್ನ ಅನುಭವಿಸ್ತೀರಾ. ರೋಟೋವೇಟರ್ ಹೊಡಿಯುವಾಗ ಮತ್ತೆ ಸ್ಪ್ರೇಯರ್ ಹೊಡಿಯುವಾಗ ನಿಮ್ಮ ಕೆಲಸ ಹೆಂಗ್ ಮಾಡುತ್ತೆ, ಮಿಷಿನ್ ಮಾಡುತ್ತಾ ಇಲ್ವಾ? ಮಿಷಿನ್ ಹೋದ್ರೂ ಇನ್ನೊಂದು ತಗೋಬಹುದು, ನೀವು ಹೋದ್ರೆ ರೋಟೋವೇಟರ್ನ ಸಣ್ಣ ಸಣ್ಣ ಮಣ್ಣಿನ ಕಣಗಳು ತುಂಬಾ ದೇಹಕ್ಕೆ ತುಂಬಾ ಹಾನಿಕಾರಿ. ನೀವು ಗಮನಿಸಿ, ನೀವು ಸ್ಪ್ರೇ ಹೊಡೆದಾಗ ಗಿಡ ಅಂತ ಸತ್ತೋಗುತ್ತೆ, ಒಂದು ಹುಳ ಅಂತ ಸತ್ತೋಗುತ್ತೆ. ಅದೇ ನಿಮ್ ಮನುಷ್ಯನ ದೇಹಕ್ಕೆ ಏನು ತೊಂದರೆ ಆಗೋದಿಲ್ವಾ? ಆಗುತ್ತೆ ಅಲ್ವಾ? ಖಂಡಿತ ಆಗುತ್ತೆ ಅಲ್ವಾ? ಹಾಗಾಗಿ ಮಾಸ್ಕ್ ಅನ್ನ ಹಾಕೊಳ್ಳಿ, ಮಾಸ್ಕ್ ಅನ್ನ ಬಳಸಿ. ಎಲ್ಲಿ ಬರ್ತಿದೆ, ಏನ್ ಬರ್ತಿದೆ, ನಿಮ್ಗೆ ಯಾವ ತರ ಮಿಷಿನ್ಗಳನ್ನ ಬಳಸೋದ್ರಲ್ಲಿ ಯಾವ ತರ ಸಮಸ್ಯೆ ಆಗ್ತಾ ಇದೆ ಅದನ್ನೇನಾದ್ರು ಹೇಳ್ತೀರಾ? ಪ್ರಾಬ್ಲಮ್ ಇಂದ ಸರಿಯಾದ ಟೈಮ್ಗೆ ವ್ಯವಸಾಯ ಮಾಡೋಕೆ ಆಗ್ತಾ ಇಲ್ಲ. ಸರಿ, ಈಗ ಮಿಷಿನ್ ಇಂದ ಮಾಡ್ಬೋದಲ್ಲ, ಮಿಷಿನ್ ಬಳಕೆ ಆರೋಗ್ಯ ಕೆಡೋದಿಲ್ಲ ಅಲ್ವಾ? ಅದೇ ತರ ಮಿಷಿನ್ ಅನ್ನ ನೀವು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ರೆ ರಿಪೇರಿ ಬರೋದಿಲ್ಲ. ರಿಪೇರಿಗಳು ಬಂದಾಗ ನಿಮ್ಗೆ ಖರ್ಚುಗಳು ಜಾಸ್ತಿ ಬರುತ್ತೆ, ಲಾಭ ಕಮ್ಮಿ ಆಗುತ್ತೆ. ಅದ್ರ ಬಗ್ಗೆ ನಾವು ಮುಖ್ಯವಾಗಿ ಇದ್ರ ಬಗ್ಗೆ ಮಾತಾಡ್ಬೋದು. ಪವರ್ ಟಿಲ್ಲರ್ ಆಗಿರ್ಬೋದು, ಇಂಜಿನ್ ಆಗಿರ್ಬೋದು, ಥ್ರೆಷರ್ ಆಗಿರ್ಬೋದು, ವೀಡರ್ ಆಗಿರ್ಬೋದು, ಯಾವ ಕಂಪನಿ ತಗೊಂಡಿದ್ರೆ ಅದ್ರ ಜೊತೆ ಒಂದು ಬುಕ್ಕು ಸಹ ಕೊಟ್ಟಿರ್ತಾರೆ, ಮಾಹಿತಿ ಪುಸ್ತಕ ಅಂತ. ಅದು ಎಲ್ಲ ಹಾಕಿರ್ತೀವೋ ಗೊತ್ತಿರೋದಿಲ್ಲ ನಮ್ಗೆ. ಅದರಲ್ಲಿ ಇಷ್ಟು ಗಂಟೆಗಳ ಕಾಲ ಇಂಜಿನ್ ಓಡಿದ್ಮೇಲೆ ಆಯಿಲ್ ಚೇಂಜ್ ಮಾಡಿ, ಇಷ್ಟು ಗಂಟೆಗಳ ಕಾಲ ಇಂಜಿನ್ ಓಡಿದ್ಮೇಲೆ ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡಿ, ಪೆಟ್ರೋಲ್ ಡೀಸೆಲ್ ಇಂಥ ಮೇಂಟೆನೆನ್ಸ್ಗಳನ್ನ ಮಾಡಿ ಅಂತ ಹೇಳಿರ್ತಾರೆ. ಅದ್ರ ಪ್ರಕಾರ ನಾವು ಮಾಡೋದಿಲ್ಲ. ಮಾಡದೇ ಇರುವಾಗನೇ ರಿಪೇರಿ ಬರೋದು. ರಿಪೇರಿ ಬರದೇ ಇರೋ ತರ ಮೇಂಟೈನ್ ಮಾಡಿದ್ರೆ ನಮ್ಗೆ ಎಲ್ಲಾನು ಲಾಭದಾಯಕ. ಯಾರು ಕೇಳಿ ಮಿಷಿನರಿ ಬಳಕೆ ಮಾಡೋದನ್ನ, ಮಿಷಿನರಿ ಬಳಕೆ ಮಾಡೋದ್ರಿಂದ ನಮ್ಗೆ ಲಾಭ ಇಲ್ಲ ಅಂತ ಹೇಳ್ತಾರೆ. ಅದು ಲಾಭ ಆದಾಗ ಕೊಡೋದಿಲ್ಲ, ನಾವು ಬಳಸ್ಕೋಬೇಕು. ಒಂದ್ ವೇಳೆ ಟ್ರ್ಯಾಕ್ಟರ್ ತಗೊಳ್ಳೋವಾಗನು ಸಹ ಅಷ್ಟೇ, ನಿಮ್ ಕೆಲಸ ಏನು? ಕಬ್ಬಿನ ಗದ್ದೆ ಉಳ್ಮೆ ಮಾಡ್ತೀರಾ, ಕಬ್ಬನ್ನ ಸಾಗಾಣಿಕೆ ಮಾಡ್ತೀರಾ ಫ್ಯಾಕ್ಟ್ರಿಗೆ, ಅದಕ್ಕೆ ಎಷ್ಟು HP ಟ್ರ್ಯಾಕ್ಟರ್ ಬೇಕು ಅಂತ ನೋಡಿ ಅದಕ್ಕೆ ತಕ್ಕಂಗೆ ಬಂಡವಾಳನ ಹಾಕಿದ್ರೆ ಪರವಾಗಿಲ್ಲ. ಬೇರೆ ಯಾರ ಮನೆಯಲ್ಲೋ 65 HP ಟ್ರ್ಯಾಕ್ಟರ್ ಇದೆ, ನಮ್ಮ ಮನೆಯಲ್ಲೂ ಅಷ್ಟೇ ಇರಬೇಕು. ನಮ್ಮ ಕೆಲಸಕ್ಕೆ ಎಷ್ಟು HP ಟ್ರ್ಯಾಕ್ಟರ್ ಬೇಕೋ ಅಷ್ಟನ್ನಷ್ಟೇ ಬಳಸ್ಕೊಂಡ್ರೆ ನಮ್ಗೆ ಸ್ವಲ್ಪ ಲಾಭದಾಯಕ ಇರುತ್ತೆ. ಇನ್ನೊಂದು ರಿಪೇರಿ ಆಗಿರ್ಬೋದು, ಓನರ್ ಆದ್ರೂ ಓಡಿಸ್ಲಿ, ಡ್ರೈವರ್ ಆದ್ರೂ ಓಡಿಸ್ಲಿ, ಯಾವ ಗೇರ್ ರೋಟೋವೇಟರ್ ಯಾವ ಗೇರಲ್ಲಿ ಹೊಡಿಬೇಕು ಸರ್? ಫಸ್ಟ್ ಗೇರ್ L1 ಅಂತ ಹೇಳ್ತೀವಿ. ಅದೇ ನೀವು L2 ಅಲ್ಲಿ ಹೊಡೆದ್ರೆ ಇಂಜಿನ್ ಜಾಸ್ತಿ ಫ್ಯೂಯಲ್ ಕುಡಿಯುತ್ತೆ ಅಂತ ಇಟ್ಕೊಳ್ಳಿ. ಟೈರ್ಗಳಲ್ಲಿ ಗಾಳಿ ಸರಿಯಾಗಿ ಚೆಕ್ ಮಾಡೋದೇ ಇಲ್ಲ, ಗಾಳಿ ಕಮ್ಮಿ ಇದ್ರೂ ನಿಮ್ಗೆ ಡೀಸೆಲ್ ಜಾಸ್ತಿ ಕುಡಿಯುತ್ತೆ. ಅವನ್ನೆಲ್ಲ ಚೆಕ್ ಮಾಡ್ಕೊಳ್ದೆ ಇರುವಾಗ ನಮ್ಗೆ ನಷ್ಟನೇ ಅಲ್ವಾ? 2 ಗಂಟೆ ಓಡ್ಬೇಕಾಗಿರೋ ಇಂಜಿನ್ 1 ಗಂಟೆಯಲ್ಲೇ ಓಡಿದ್ರೆ 1 ಲೀಟರ್ಗೆ ಎಷ್ಟು ಸಮಸ್ಯೆ ಆಗುತ್ತೆ, ಎಷ್ಟು ಲಾಸ್ ಆಗುತ್ತೆ. ಯಾಕೆ ಲಾಭ ಬರ್ತಿಲ್ಲ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೆ. ಯಾವುದೇ ಮಿಷಿನ್ ಆಗಿರ್ಬೋದು, ಸಣ್ಣ ಮಿಷಿನ್ ಆಗಿರ್ಬೋದು, ದೊಡ್ಡ ಮಿಷಿನ್ ಆಗಿರ್ಬೋದು, ನೀವು ಯಾವಾಗ ಬಳಕೆ ಮಾಡ್ಕೊಳ್ತೀರಲ್ವಾ ಆ ಮಿಷಿನ್ ಬಗ್ಗೆ ಪೂರ್ಣ ಮಾಹಿತಿ ಇರಲಿ ನಿಮಗೆ. ಮತ್ತೆ ಯಾವ ತರ ಬಳಸಬೇಕು ಅನ್ನೋ ಸ್ಕಿಲ್, ಕೌಶಲ್ಯ ಏನ್ ಹೇಳ್ತೀರಾ? ಈಗ ಹೇಳಿದೆ L1 ಗೇರು, L2 ಗೇರು ಅಂತ. ಯಾವ ಗೇರಲ್ಲಿ ಯಾವ ಅಟ್ಯಾಚ್ಮೆಂಟ್, ಕಲ್ಟಿವೇಟರ್ ಹೊಡಿಯುವಾಗ ಯಾವ ಗೇರಲ್ಲಿ ಹೊಡಿಬೇಕು, ರೋಟೋವೇಟರ್ ಹೊಡಿಯುವಾಗ ಯಾವ ಗೇರಲ್ಲಿ ಹೊಡಿಬೇಕು, ಅರ್ಥ ಆಗ್ತಿದ್ಯಾ? ಯಾವ ಮಿಷಿನ್ ಟ್ರೈಲರ್ ಹಾಕಿದಾಗ ಕೆಲವರು 2 ಲೋಡ್ಗೆ ಆಗೋದನ್ನ ಒಂದೇ ಲೋಡ್ಗೆ ಹಾಕ್ಬಿಡ್ತಾರೆ. ಅವಾಗ ಇಂಜಿನ್ ಎಷ್ಟು ಎಳಿಯುತ್ತೆ? ನಮ್ಗೆ ಅಂತ ಒಂದು ಸಾಮರ್ಥ್ಯ ಇರುತ್ತೆ. ನಾನೊಂದು 10 kg ಮೂಟೆ ಎತ್ಬೋದು, 20 kg ಮೂಟೆ ಎತ್ತಿದ್ರೆ ಇಲ್ಲ ಕುಸಿದ್ ಬೀಳ್ತೀನಿ, ಇಲ್ಲ ಮೂಟೆ ಒಡೆದೋಗತ್ತೆ. ಅದೇ ತರ ನೀವು ಟ್ರೈಲರ್ಗೆ ಲೋಡ್ ಹಾಕುವಾಗನು ಅಷ್ಟೇನೆ, ಅದ್ರ ಸಾಮರ್ಥ್ಯ ಎಷ್ಟಿದೆ, 1 ಲೋಡ್ಗೆ ಎಷ್ಟು ಟನ್ ಕಬ್ಬು ಹಾಕಬೇಕು ಅಷ್ಟೇ ಹಾಕಿ. ಕೆಲವರು ಅತಿ ಬುದ್ಧಿವಂತರು, 1.5 ಇನ್ನೊಂದು ರೌಂಡ್ ವಾಪಸ್ ಬರ್ಬೇಕಂತ ಹೇಳಿ ಅದು ಎಳಿಯಲಕ್ಕಾಗ್ದಿರ ಹೈಡ್ರಾಲಿಕ್ ಕಟ್ ಆಗೋಗಿ ಇಂಜಿನ್ ಪ್ರಾಬ್ಲಮ್ ಆಗಿ ಅಪ್ ಸೈಡ್ ಆಗಿ ಮೇಲೆ ಎತ್ತಿ, ಮುಂದೆ ಎಲ್ಲ ಮೇಲೆ ಎತ್ತಿ ಬ್ಯಾಲೆನ್ಸ್ ಇದ್ದೀರಾ. ಈ ತರ ಹಲವಾರು ಸಮಸ್ಯೆಗಳನ್ನ ನೀವೇ ನೋಡ್ತಾ ಇರ್ತೀರಾ, ಎದುರಿಸ್ತಾ ಇರ್ತೀರಾ. ಮುಖ್ಯವಾಗಿ ಮಿಷನರಿ ಬಳಕೆಗೆ ಬೇಕಾಗಿರುವಂಥದ್ದು ಮಾಹಿತಿ. ನಿಮ್ಮ ಮಿಷನ್, ನಿಮ್ಮ ಹತ್ರ ಇರುವಂತ ಮಿಷನ್ ಯಾವ ತರ ಬಳಕೆ ಮಾಡಬೇಕು, ಆ ಬಳಕೆ ಮಾಡುವಾಗ ಕೌಶಲ್ಯ ಅಂದ್ರೆ ಯಾವ ರೀತಿ ಎಷ್ಟನೇ ಗೇರಲ್ಲಿ ಬಳಕೆ ಮಾಡಬೇಕು, ಆ ಒಂದು ಸ್ಕಿಲ್ ಅಲ್ಲಿ ಜಾಗರೂಕತೆಯಿಂದ ಬಳಸುವಂಥದ್ದು. ಕಾಲಕ್ಕೆ ತಕ್ಕಂತೆ ಸರ್ವಿಸ್ಗಳನ್ನ ಮಾಡಿಸೋದು, ಮೇಂಟೆನೆನ್ಸ್ ಮಾಡೋದು. ಅವಾಗ ನಿಮ್ಮ ರಿಪೇರಿಗಳು ಕಮ್ಮಿ ಆಗುತ್ತೆ, ನಿಮ್ಮ ಖರ್ಚು ವೆಚ್ಚಗಳನ್ನು ಸಹ ಕಮ್ಮಿ ಆಗುತ್ತೆ, ಲಾಭದಾಯಕ ಅಂತೂ ಖಂಡಿತ ಆಗುತ್ತೆ. ಲಾಭ ಯಾವ ತರ? ನೀವು ಲೋನಿಗೆ ತಂದಿದ್ದೀರಾ, ನಿಮ್ಮ ಸ್ವಂತ ಬಂಡವಾಳ ಹಾಕಿದ್ದೀರಾ, ನೀವು ಎಷ್ಟು ಯಾವ ಕೆಲಸ ಬಾಡಿಗೆ ಕೊಡ್ತೀರಾ, ನಿಮ್ಮ ಸ್ವಂತ ಕೆಲಸ ಮಾಡ್ತೀರಾ,
ಅದಾದ್ಮೇಲೆ ಲೋನ್ಗೆ ಎಷ್ಟು ತುಂಬಬೇಕು, ಡೀಸೆಲ್ಗೆ ಎಷ್ಟಾಗತ್ತೆ, ಡ್ರೈವರ್ಗೆ ಎಷ್ಟಾಗತ್ತೆ, ಈ ಥರ ಯಾವಾಗಾದ್ರೂ ಕೂತ್ ಲೆಕ್ಕಾಚಾರ ಹಾಕಬೇಕು. ಲೆಕ್ಕಾಚಾರ ಹಾಕಿ ಬಂಡವಾಳ ಹಾಕಿರೋರು ಇಷ್ಟರಿಂದ ಬರೋ ಲಾಭದಲ್ಲಿ ಇಷ್ಟು ತಿಂಗಳಿಗೆ ಇಷ್ಟು ಕಂತು ಕಟ್ಟಬೇಕು, ಇಷ್ಟು ಕಂತು ಕಟ್ಟಿದ್ರೆ ಇಷ್ಟು ವರ್ಷಕ್ಕೆ ಮುಗಿಯುತ್ತೆ, ಇದಾದ್ಮೇಲೆ ನಮಗೆ ಬರೋವಂಥದ್ದು ಲಾಭ. ಹೌದಲ್ವಾ? ಲೋನ್ ಕೊಡ್ತಾರೆ ಅಂದ್ಬಿಟ್ಟು ಎಷ್ಟಾದ್ರೂ ಲೋನ್ ತಗೊಂಡು ಸಬ್ಸಿಡಿಯಲ್ಲಿ ಕೊಡ್ತಾರೆ ಮಿಷಿನ್ ಅಂತ ಹೇಳ್ಬಿಟ್ಟು ಸಬ್ಸಿಡಿಯಲ್ಲಿ ಮಿಷಿನ್ ತಗೊಂಡು ಅದ್ರ ಬಗ್ಗೆ ನಿಮ್ಗೆ ಪೂರ್ಣ ಮಾಹಿತಿನೂ ಇಲ್ದಿರಾ, ಅದು ಹೊಡಿಯೋದು ಹೆಂಗೆ ಅಂತ ಬಳಸೋದು ಹೆಂಗೆ ಅಂತ ಗೊತ್ತಿಲ್ದಿರಾ ಬಿರಿ ಹೊಡೆದು ಅದ್ವತತ್ವ ಹೊಡೆದು ಮಿಷಿನ್ ಕೆಟ್ಟೋದ್ಮೇಲೆ ಕಂಪನಿ ಸರಿ ಇಲ್ಲ, ಸಬ್ಸಿಡಿ ಕೊಟ್ಟಿರೋರು ಸರಿ ಇಲ್ಲ, ಸರ್ಕಾರ ಸರಿ ಇಲ್ಲ, ಡಿಪಾರ್ಟ್ಮೆಂಟ್ ಸರಿ ಇಲ್ಲ ಅಂತ ಹೇಳೋದನ್ನು ಕೆಲವೊಂದ್ಸಲ ತಪ್ಪಾಗತ್ತೆ. ಹೌದಲ್ವಾ? ನೀವು ಏನು ಮಿಷಿನ್ ತಗೊಂಡಿರ್ತೀರಾ ಅದು ಎಲ್ಲರಿಗೂ ಗೊತ್ತಿದೆ, ಆದ್ರೂ ನಾವು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ವಲ್ಲ. ಎಲ್ಲರಿಗೂ ಮಾಹಿತಿ ಇದೆ, ಇಲ್ಲ ಅಂತಲ್ಲ ಅಲ್ವಾ? ಅದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಇಲ್ಲ. ಇನ್ನೊಂದ್ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟು ಅದನ್ನ ಆದಷ್ಟು, ದುಡ್ಡು ಯಾರ್ದಾದ್ರೂ ದುಡ್ಡೆ, ಸರ್ಕಾರದಾದ್ರೂ ನಮ್ ದುಡ್ಡೆ, ನಮ್ ದುಡ್ಡಾದ್ರೂ ನಮ್ ಪಾಕೆಟ್ ಇಂದ ಹೋದ್ರೂ ನಮ್ ದುಡ್ಡೇನೆ. ಅದ್ರ ಬಗ್ಗೆ ಸ್ವಲ್ಪ ನಿಗಾ ವಹಿಸಿ ಯಂತ್ರೋಪಕರಣಗಳನ್ನ ಅತಿ ಜಾಗರೂಕತೆಯಿಂದ ಬಳಸ್ಬೇಕು. ಒಂದು ಮೇಂಟೆನೆನ್ಸ್ ಅಲ್ವಾ, ನಿರ್ವಹಣೆ ಒಂದ್ ಕಡೆ ಆದ್ರೆ ಈ ಸುರಕ್ಷತಾ ಮತ್ತೆ ಮುಂಜಾಗ್ರತಾ ಕ್ರಮಗಳು ಏನ್ ಹೇಳ್ತಾ ಇದೀವಿ ಅಂತಂದ್ರೆ, ಎಷ್ಟೊಂದ್ ಜನ ನೀವು ರೋಟೋವೇಟರ್ಗೆ ಕಾಲ್ ಕಟ್ ಆಗಿರೋದು ನೋಡಿರ್ಬೋದು, ಟ್ರಾಕ್ಟರ್ ಇಂದ ಬಿದ್ದೋಗಿರೋದಾಗಿರ್ಬೋದು, ಟ್ರಾಕ್ಟರ್ ಉಲ್ಟಾ ಬಿದ್ದಿರೋದಾಗಿರ್ಬೋದು, ಇಂಥವೆಲ್ಲ ನೋಡಿರ್ತೀರಾ ನಿಮ್ಮಲ್ಲೇನೆ. ಬ್ಯಾಲೆನ್ಸ್ ಇಲ್ದಿರಾ ಮೇಲೆ ಎತ್ತಿ ಇರೋದಾಗಿರ್ಬೋದು, ಕಲ್ಟಿವೇಟರ್ ಮೇಲೆ 4 ಜನ ಬ್ಯಾಲೆನ್ಸ್ಗೆ ಅಂತ ಕೂತ್ಕೊಂಡಿರೋದಾಗಿರ್ಬೋದು, ಇವೆಲ್ಲ ನಿಮ್ಮ ಅಕ್ಕಪಕ್ಕದಲ್ಲೇ ಜಸ್ಟ್ ಪ್ರಾಣ ಕಳ್ಕೊಂಡಿರೋದಿರ್ಬೋದು, ಇಲ್ಲ ಪ್ರಾಣದಿಂದ ಜಸ್ಟ್ ಮಿಸ್ ಆಗಿರೋಂಥದ್ದಾಗಿರ್ಬೋದು, ಕೈ ಕಾಲು ಆಕ್ಸಿಡೆಂಟ್ಗಳಿಂದ ಎಷ್ಟೊಂದು ಪ್ರಾಣ ಹಾನಿ ಆಗಿರ್ಬೋದು, ಇಲ್ಲ ತೊಂದರೆ ಆಗಿರ್ಬೋದು. ಆ ತೊಂದರೆ ಆದಾಗ ಎಷ್ಟೊಂದು ತೊಂದರೆ ಅನುಭವಿಸ್ತೀರ ಹೇಳಿ. ಅವ್ರ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು, 5,000ನೇ ಆಗ್ಬೋದು, 50,000ನೇ ಆಗ್ಬೋದು. ಕೆಲವೊಂದು ಮುಂಜಾಗ್ರತಾ ಕ್ರಮಗಳಂತ ಏನು ಹೇಳ್ತೀವಲ್ವಾ, ನೆಗ್ಲೆಕ್ಟ್ ಮಾಡಬೇಡಿ. ಡ್ರೈವರ್ ಸಿಂಗಲ್ ಲೈಟ್ ಹಾಕೊಂಡು ಓಡಾಡ್ತಿರ್ತೀರ. ನಿಮ್ಮ ಊರುಗಳೆಲ್ಲ ಎಷ್ಟೊಂದು ನೋಡಿರ್ತೀರ, ಹತ್ರ ಬಂದು ಗುದ್ದೋವರೆಗೂ ಗೊತ್ತಿರಲ್ಲ ಅದು ಟ್ರ್ಯಾಕ್ಟರ್ ಅಂತ, ಇಲ್ಲ ಗುದ್ದಾದ್ಮೇಲೂ ಕೆಲವೊಂದ್ಸಲ ಗೊತ್ತಾಗಲ್ಲ ಅದು ಟ್ರ್ಯಾಕ್ಟರ್ ಅಂತ. ಅಂಥವೆಲ್ಲ ಮಾಡಕ್ ಹೋಗ್ಬೇಡಿ. ಒಂದು ಲೈಟ್ ಹಾಕಿಸ್ಕೊಳ್ಳಿ, ಬೇರೆಯವ್ರ ಪ್ರಾಣಕ್ಕೂ ತೊಂದರೆ ಆಗೋದಿಲ್ಲ. ಅವೆಲ್ಲ ತುಂಬಾ ಇಂಪಾರ್ಟೆಂಟ್, ತುಂಬಾ ನಿಗಾನು ವಹಿಸ್ಬೇಕು. ಅದು ನಿಮಗೆ ಇಂಪಾರ್ಟೆಂಟ್ ಅಲ್ದಿರ ಇರ್ಬೋದು, ಏನು ಸಿಂಗಲ್ ಲೈಟ್ ಅಲ್ದ್ರ ಹೋಗುತ್ತೆ ಅಂತ, ಆದ್ರೆ ಬೇರೆಯವ್ರಿಗೂ ಎಷ್ಟು ತೊಂದರೆ ಆಗುತ್ತೆ. ಒಂದ್ಸಲ ಪ್ರಾಣ ಹೋದ್ಮೇಲೆ ಮತ್ತೆ ನಮ್ಗೆ ಹಿಂದಕ್ಕೆ ಬರೋದಿಲ್ಲ. ಇದ್ರ ಬಗ್ಗೆ ಎಲ್ಲ ಇದು ಸಣ್ಣ ಸಣ್ಣ ಅಂಶಗಳೇ ಆಗಿರ್ಬೋದು, ಆದ್ರೆ ದೊಡ್ಡ ಗಾತ್ರದ ಪ್ರಮಾಣದಲ್ಲಿ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ರಿ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮಲ್ಲಿ ನಿಮ್ಮ ಮನೆಗಳಲ್ಲಿ ಟ್ರ್ಯಾಕ್ಟರ್ ಇರ್ಬೋದು, ನೀವು ಓಡಿಸದೇ ಇರ್ಬೋದು, ಓಡಿಸ್ದಿರಾ ಇರ್ಬೋದು, ನಿಮ್ಮ ಅಕ್ಕಪಕ್ಕದವರು ನಿಮಗೆ ಗೊತ್ತಿರೋರು ಓಡಿಸ್ತಿರ್ತಾರೆ, ಅವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡಿ. ಈಗ ಸಣ್ಣ ಪುಟ್ಟ ಬ್ರೇಕ್ ವರ್ಕ್ ಆಗ್ತಿರಲ್ಲ, ಕ್ಲಚ್ ವರ್ಕ್ ಆಗ್ತಿರಲ್ಲ, ಅದೇ ತರ ಅವರೇ ಮೇಂಟೈನ್ ಹಂಗೆ ಸರಿ ಮಾಡಿಸ್ಕೊಳ್ದಿರ ಹಂಗೆ ಓಡಿಸ್ತಾ ಇರ್ತಾರೆ. ಅದೇ ಅವ್ರ ಟ್ರ್ಯಾಕ್ಟರ್ ಬೇರೆಯವ್ರು ತಗೊಂಡೋದಾಗ ಅವ್ರಿಗೆ ಗೊತ್ತಾಗೋದಿಲ್ಲ, ಹೆಚ್ಚು ಕಮ್ಮಿ ಆಗತ್ತೆ, ಪ್ರಾಣಹಾನಿ ಆಗತ್ತೆ. ಈ ತರದೆಲ್ಲ ಕೆಲವೊಂದು ಮಿಷನರಿ ಬಳಕೆ ಮಾಡುವಾಗ ಇನ್ನು ಕೆಲವು ಹೇಳ್ಬೇಕು, 5,000ನೇ ಆಗ್ಬೋದು, 50,000ನೇ ಆಗ್ಬೋದು, 5 ಲಕ್ಷನೇ ಹೋದ್ರೂ ಪ್ರಾಣ ಉಳಿದಿರ ಇರೋಂಥದ್ದಾಗಿರ್ಬೋದು. ಕಂಬೈನ್ ಹಾರ್ವೆಸ್ಟರ್ಸ್ ಬಳಸುವಾಗ ಯಾರೆಲ್ಲ ಈ ತರ ಹಾನಿ ಇರ್ತಕ್ಕಂಥ ಮಿಷನರಿನ ಬಳಸ್ತಿರ್ತಾರ ಅಂತ ಟೈಮಲ್ಲಿ ಒಂದು ಸುರಕ್ಷತಾ ಕ್ರಮಗಳನ್ನ ಬಳಸಿ, ಮುಂಜಾಗ್ರತಾ ಕ್ರಮಗಳನ್ನ ವಹಿಸುವಂಥದ್ದಾಗಿರ್ಲಿ, ಸುರಕ್ಷತಾ ಕ್ರಮಗಳನ್ನ ಅನುಸರಿಸುವಂಥದ್ದಾಗಲಿ, ಇಲ್ಲ ನಿರ್ವಹಣೆಯನ್ನ ದುರಸ್ತಿ ಮತ್ತೆ ನಿರ್ವಹಣೆ, ರಿಪೇರಿ ಮತ್ತೆ ಮೇಂಟೆನೆನ್ಸ್ ಅಂತ ಏನ್ ಹೇಳೋದ್ವಲ್ಲ, ಅದನ್ನ ಖಂಡಿತ ಕರೆಕ್ಟಾಗಿ ಫಾಲೋ ಮಾಡೋದ್ರಿಂದ ಟ್ರ್ಯಾಕ್ಟರ್ಗಳು ಸರ್ವಿಸು. ಈ ಟ್ರ್ಯಾಕ್ಟರೇ ಇಂಪಾರ್ಟೆಂಟ್ ಅಂತ ಇಟ್ಕೊಳ್ಳಿ. ಶಕ್ತಿಯ ಮೂಲನೇ ಟ್ರ್ಯಾಕ್ಟರ್. ನೀವು ಹೈಡ್ರಾಲಿಕ್ಗೆ ಏನು ಅಟ್ಯಾಚ್ಮೆಂಟ್ ಮಾಡ್ತೀರಾ, PTOಗೆ ಏನು ಅಟ್ಯಾಚ್ಮೆಂಟ್ ಮಾಡ್ತೀರಾ, ಅದೆಲ್ಲ ಟ್ರ್ಯಾಕ್ಟರಿಂದ ಆಗೋಂಥ ಕೆಲಸ. ಆದ್ರೆ ಟ್ರ್ಯಾಕ್ಟರ್ಗೆ ಪವರ್ ಬರೋದು ಇಂಜಿನಿಂದ. ಇಂಜಿನ್ ಮೇಂಟೆನೆನ್ಸ್, ಇಂಜಿನ್ ಸರ್ವಿಸ್, ಇಂಜಿನ್ಗೆ ಫಿಲ್ಟರ್ಸ್ ಚೇಂಜ್ ಮಾಡೋದಾಗಿರ್ಬೋದು, ಫ್ಯೂಯಲ್ ಫಿಲ್ಟರ್ಸ್ ಚೇಂಜ್ ಮಾಡೋದಾಗಿರ್ಬೋದು. ಫ್ಯೂಯಲ್ ಫಿಲ್ಟರ್ ಚೇಂಜ್ ಮಾಡಲಿಲ್ಲ ಅಂತಂದ್ರೆ ಫ್ಯೂಯಲ್ ಇಂಜೆಕ್ಷನ್ ಪಂಪಲ್ಲಿ ಹೊಡ್ತಾ ಬೀಳುತ್ತೆ. ಫ್ಯೂಯಲ್ ಫಿಲ್ಟರ್ 1,500 2,000 ಅಂತ ಇಟ್ಕೊಳ್ಳಿ. ಅದೇ ಫ್ಯೂಯಲ್ ಇಂಜೆಕ್ಷನ್ ಪಂಪ್ 15,000 20,000 25,000. ನೀವು 1,500 ಇಲ್ಲ 2,000 ಹಣ ಹಾಕೋದಕ್ಕೆ ಹಿಂದೆ ಮುಂದೆ ನೋಡಿದಾಗ ಮತ್ತೆ ಬರೋ ಬಂಡವಾಳಕ್ಕೆ ನೀವು 25,000 ಹಾಕ್ಲೇಬೇಕಾಗತ್ತೆ. ಒಂದು ಉದಾಹರಣೆ ಅಂದ್ರೆ ಕಾಫಿಯಲ್ಲಿ ಜರಡಿಯಲ್ಲಿ ಕಾಫಿ ಇದು ಸೋದಿಸ್ತೀವಲ್ವಾ ಫಿಲ್ಟರಲ್ಲಿ, ಅದು ತುಂಬೋದ್ಮೇಲೆ ಇಲ್ಲ ಸೋದಿಸೋದಿಲ್ಲ, ಇಲ್ಲ ಹೊರಗಡೆ ಚೆಲ್ಲುತ್ತೆ. ಅದೇ ತರ ಫಿಲ್ಟರ್ ಬ್ಲಾಕ್ ಆಗ್ಬಿಡತ್ತೆ ಅಂತ ಇಟ್ಕೊಳ್ಳಿ. ಫ್ಯೂಯಲ್ ಫಿಲ್ಟರ್ಸ್ ಬ್ಲಾಕ್ ಆದಾಗ ಫಿಲ್ಟರ್ ಮಾಡೋದಿಲ್ಲ. ಫಿಲ್ಟರ್ ಮಾಡದಿರನೇ ಡೀಸೆಲ್ನ ಹಾಗೆ ಫ್ಯೂಯಲ್ ಇಂಜೆಕ್ಷನ್ ಪಂಪ್ ಕಳಿಸುತ್ತೆ. ಟ್ರ್ಯಾಕ್ಟರ್ ಬಳಸೋರ್ಗೆ ಐಡಿಯಾ ಇರುತ್ತೆ ಅನ್ಸುತ್ತೆ ನಾನೇನು ಹೇಳ್ತಾ ಇದ್ದೀನಿ ಅಂತ. ಫ್ಯೂಯಲ್ ಇಂಜೆಕ್ಷನ್ ಪಂಪ್ನ ಬಳಸಿದಾಗ ಫ್ಯೂಯಲ್ ಇಂಜೆಕ್ಷನ್ ಪಂಪೇ ನಿಮಗೆ ಸ್ಟಾರ್ಟೇ ಆಗೋದಿಲ್ಲ, ಅಂದರೆ ಬ್ಲಾಕ್ ಮಾಡುತ್ತೆ. ಇಂಜಿನ್ಗೆ ಡೀಸೆಲ್ನ ಕೊಡೋದೇ ಇಲ್ಲ. ಅವಾಗ 25,000. ಇದೆಲ್ಲ ಸಣ್ಣ ಪುಟ್ಟ ಮಾಹಿತಿ ನಿಮಗೆ.
ಎಲ್ಲರಿಗೂ ಅದ್ರ ಬಗ್ಗೆ ಗಮನ ಇದೆ, ಆದ್ರೆ ನಾವೇನ್ ಮಾಡ್ತಿದೀವಿ, ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಅದನ್ನ ಬಳಕೆಯನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಪ್ರತಿಯೊಂದು ಅಷ್ಟೇ, ಈಗ ಗಾಳಿ ಕಮ್ಮಿ ಇದ್ರೆ ಮುಂದಿನ ಟೈರ್ಗಳಲ್ಲಾಗ್ಲಿ ಹಿಂದಿನ ಟೈರ್ಗಳಲ್ಲಾಗ್ಲಿ ದಿಬ್ಬ ಏರುವಾಗಲಿ ಹೆಚ್ಚು ಕಮ್ಮಿ ಆಗತ್ತೆ, ಗಾಡಿ ಉಲ್ಟಾ ಹೊಡಿಯುತ್ತೆ, ಇವೆಲ್ಲ ಸಮಸ್ಯೆಗಳಿದೆ. ಈ ತರದಿಂದ ಪ್ರಾಣ ಹಾನಿ ಆಗಂತ ಒಂದು ಇದನ್ನು ಸಹ ಇರುತ್ತೆ. ನಿಮ್ಮ ಮಿಷನರಿ ಯಾವುದೇ ಕಂಪನಿ ನೀವು ತಗೊಳ್ಳುವಾಗ ಒಂದು ಸ್ವಲ್ಪ ರಿಪೇರಿ ಮತ್ತೆ ಮೇಂಟೆನೆನ್ಸ್ ಸರ್ವಿಸ್ನ ಅವರು ಕೊಡ್ತಾರ ಅಂತ ಖಾತ್ರಿ ಮಾಡಿಕೊಂಡು ಬಳಸ್ಕೊಳ್ಳಿ. ಇಲ್ಲಾಂದ್ರೆ ಅವ್ರ ಹತ್ರ ಟ್ರೈನಿಂಗ್ ಆದ್ರೂ ತಗೊಳ್ಳಿ. ನೀವು ಬರೀ ಮಿಷನ್ ತಗೊಂಡು ಸಬ್ಸಿಡಿಯಲ್ಲಿ ಕೊಡುವಂಥದ್ದಾಗಿರ್ಬೋದು, ಇಲ್ಲ ಎಲ್ಲಿ ಸರ್ಕಾರದಿಂದ ತಗೊಳ್ತೀರಾ, ಕೃಷಿ ಇಲಾಖೆಯಿಂದ ತಗೊಳ್ತೀರಾ, ಎಲ್ಲಿಂದ ತಗೊಂಡ್ರು ಸಹ ಅದ್ರ ಬಗ್ಗೆ ಒಂದು ಮಾಹಿತಿ ಇರಲಿ. ಅದನ್ನ ಬಳಸೋದು ಹೇಗೆ ಅಂತಾದ್ರೂ ತಿಳ್ಕೊಂಡಿರಿ. ಅರ್ಥ ಆಗ್ತಿದ್ಯಾ? ಇದಿಷ್ಟು ಮಿಷನರಿಗಳ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕಂತ ಅನ್ಕೊಂಡಿದ್ದು. ನೀವೇನಾದ್ರು ಡಿಸ್ಕಸ್ ಮಾಡಿದ್ರೆ ಮಾಡ್ಬೋದು. ನೀವೇನಾದ್ರು